ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾವು ಇಡೀ ಫ್ಯಾಮಿಲಿ ಎಲ್ಲ ಗುರುವಾರ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಸಾವನದುರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಬೇಗ ಅಭಿಷೇಕ ಎಲ್ಲ ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಮಾಡ್ತಾರೆ. 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೇಲಿ ದೇವ್ರ ಪೂಜೆ ಮಾಡಿ ನಾವು ಹೊರಡೋ ಹೊತ್ತಿಗೆ 7 ಗಂಟೆ ಆಯಿತು. ನಾವು ಅಲ್ಲಿ ರೀಚ್ ಆಗೋದಕ್ಕೆ ಆಲ್ಮೋಸ್ಟು 8:30 ಆಗಿತ್ತು. ಸಾವನದುರ್ಗ ಅಂದರೆ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಮಾಗಡಿ ರೋಡ್ ಕಡೆಯಿಂದ ರಾಮನಗರ ಆ ಕಡೆಯಿಂದ ಹೋಗಿದ್ದು. ನನಗೂ ರೂಟ್ ಅಷ್ಟೊಂದು ಗೊತ್ತಿಲ್ಲ, ಯಾಕೆಂದರೆ ಫಸ್ಟ್ ಟೈಮ್ ಹೋಗಿದ್ದು. ನಾವು ಹೋಗ್ತಾ ಸುತ್ತಮುತ್ತ ಗುಡ್ಡ ಬೆಟ್ಟ ಸ್ವಲ್ಪ ಗ್ರೀನರಿ ಇತ್ತು. ನಾವು ನೋಡೋದ್ರ ಜೊತೆಗೆ ನಿಮಗೂ ತೋರಿಸೋಣ ಅಂತ ಅದು ಸ್ವಲ್ಪ ವೀಡಿಯೋ ಮಾಡಿದ್ದೆ, ಅದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪ್ಲೇಸು. ದೇವಸ್ಥಾನ ಅಷ್ಟೊಂದು ದೊಡ್ಡದಲ್ಲ ಅಂದರೂ ಪೂಜೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡಿ, ನಾವು ರೀಚ್ ಆದ್ವಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದಾಗ 8:30 ಅಥವಾ 8:40 ಆಗಿತ್ತೇನೋ. ಅಷ್ಟೊತ್ತಿಗಲ್ಲೇ ನರಸಿಂಹಸ್ವಾಮಿಗೆ ಅವರು ಅಭಿಷೇಕ ಎಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ರು. ಫೈನಲ್ ಅಂತಕ್ಕೆ ಬಂದಿತ್ತು. ಹತ್ರದಿಂದ ನೋಡೋಕ್ಕಾಗಲಿಲ್ಲ. ವೀಡಿಯೋದಲ್ಲಿ ಕಾಣಿಸಿದ್ದು ನಮಗೆ ಎಷ್ಟು ಕಾಣಿಸ್ತೋ ಅದನ್ನು ನಿಮಗೂ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಅದಾದಮೇಲೆ ಪಕ್ಕದಲ್ಲಿ ಲಕ್ಷ್ಮೀದೇವಿ ವಿಗ್ರಹ ಮೂರ್ತಿ ಇದೆ. ಒಂದೇ ದೇವಸ್ಥಾನದೊಳಗೆ ಗರ್ಭಗುಡಿ ಬೇರೆ ಬೇರೆ ಇದೆ. ಅಲ್ಲಿ ಮಾತ್ರ ಅಭಿಷೇಕಕ್ಕೆ ಮುಂದೆನೇ ಜಾಗ ಸಿಕ್ತು. ಹೋದ್ವಿ. ಫಸ್ಟು ಜೇನುತುಪ್ಪ, ಆಮೇಲೆ ಹಾಲು, ಆಮೇಲೆ ಮೊಸರು ಅಭಿಷೇಕ. ಪೂಜೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು. ಹಿಂಗೆ ಎಲ್ಲದರಿಂದ ಅಭಿಷೇಕ ಮಾಡಿದ್ದು. ಈಗ ಮೊಸರು ಆದಮೇಲೆ ತುಪ್ಪ ಹಾಕಿದ್ದಾರೆ ನೋಡಿ. ಒಂದೊಂದು ಅಭಿಷೇಕ ಮಾಡೋವಾಗಲೂ ಈ ಥರ ಗಂಧದ ಕಡ್ಡಿ ಮತ್ತು ಮಂಗಳಾರತಿ ಮಾಡ್ತಾರೆ. ಅಭಿಷೇಕ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಪೇಷನ್ಸಿಂದ ಮಾಡ್ತಾರೆ. ಈಗ ನೋಡಿ, ಬಾಳೆಹಣ್ಣು, ಹಣ್ಣು, ತುಪ್ಪ ಎಲ್ಲ ಮಿಕ್ಸ್ ಮಾಡಿರೋದನ್ನು ಅದನ್ನು ದೇವರ ಹತ್ರನೇ ಅಲ್ಲಲ್ಲಿ ಇಟ್ಟಿದ್ದಾರೆ. ಮತ್ತು ಕಾಲ ಹತ್ರ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ. ಕೊಡೆಗೆ ಸಕ್ಕರೆ ಕೂಡ ಹಾಕಿ ಅಭಿಷೇಕ ಮಾಡಿದರು. ಅದೆಲ್ಲ ತೆಗೆದು ನಮ್ಗೆ ಸ್ವಲ್ಪ ಪ್ರಸಾದದ ರೂಪದಲ್ಲಿ ಕೊಟ್ಟರು. ಆಮೇಲೆ ಗಂಧ ಮತ್ತು ಕುಂಕುಮ ಅಭಿಷೇಕ ಮಾಡಿದರು. ಎಳ್ನೀರು ಅಭಿಷೇಕ ಮಾಡಿದರು. ಲಾಸ್ಟಿಗೆ ಸ್ವಲ್ಪ ಹೂವು ಹಾಕಿದ್ದು ಮಾಡಿದ್ರು. ಫೈನಲಿ ಈ ಥರ ಅಲಂಕಾರ ಮಾಡಿ ಪೂಜೆ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಎಲ್ಲ ಸಿಕ್ತು, ತೊಗೊಂಡು ಬಂದ್ವಿ. ಈ ಕಡೆಯಿಂದ ಹೋಗ್ತಾ ಆಂಜನೇಯಂದು ನಾವು ಫೋಟೋ ವೀಡಿಯೋ ಮಾಡೋಕ್ಕಾಗಿರಲ್ಲ, ಹಾಗಾಗಿ ಆ ಕಡೆಯಿಂದ ಬರ್ತಾ ಮಾಡಿದ್ದೀನಿ. ನಿಮ್ಗೆ ಯಾರೆಲ್ಲರಿಗೂ ಟೈಮ್ ಫ್ರೀ ಆಗಿದೆ ದಯವಿಟ್ಟು ನೋಡಿ. ಹಾಗೆ ನಾನು ಲಾಂಗ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಟೈಮ್ ಫ್ರೀ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅಂತ ತಿಳಿಸಿ. ಮತ್ತು ನಾವು ವೀಡಿಯೋಗೊಂದು ಲೈಕ್ ಕೊಡಿ. ನಮ್ಮ ವೀಡಿಯೋ ನೋಡೋಕ್ಕೆ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಭೇಟಿ ಕೊಡಿ.